ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಮನೆಯ ರಾಮನವಮಿ ಹಬ್ಬ ಮತ್ತು ನಮ್ಮೂರಲ್ಲಿ ನಡೆದ ಜೀ ಕನ್ನಡ ಈವೆಂಟನ್ನು ಈ ಎರಡನ್ನು ಒಂದೇ ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇದು ನಮ್ಮ ಮನೆಯಲ್ಲಿ ರಾಮನವಮಿ ಹಬ್ಬವನ್ನು ಆಚರಿಸಿದ್ವಿ. ಅದಕ್ಕೋಸ್ಕರ ಮನೆಯೆಲ್ಲ ಸ್ವಚ್ಛ ಮಾಡಿಟ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ನೈವೇದ್ಯಕ್ಕೋಸ್ಕರ ಬೆಲ್ಲದ ಪಾನಕ ಮತ್ತು ಕೋಸಂಬರಿಯನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ಪಾನಕ ಮಾಡೋಣ ಅಂತ ಬೆಲ್ಲ ತಗೊಂಡು ಕುಟ್ಟಿ ಪುಡಿ ಮಾಡಿ ಒಂದು ಬಟ್ಲಿಗೆ ಹಾಕೊತಾ ಇದ್ದೀನಿ. ಮಡಿಕೆಯಲ್ಲಿರುವಂಥ ತಣ್ಣಗಿರುವಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬಟ್ಲಿಗೆ, ಬೆಲ್ಲ ಕರಗಲಿ ಅಂತ. ಸ್ವಲ್ಪ ಹಾಗೆ ಬಿಡ್ತೀನಿ. ಒಂದು ಕರ್ಬೂಜ ಹಣ್ಣು ಇತ್ತು, ಅದನ್ನು ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ. ಅದರಲ್ಲಿರುವ ಬೀಜವನ್ನು ತೆಗೆದು ಒಂದು ಸ್ಪೂನ್ ಸಹಾಯದಿಂದ ತಿರುಳನ್ನು ಮಾತ್ರ ತೊಗೊತಾ ಇದ್ದೀನಿ. ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋಣ ಅಂತ ಒಂದು ಅರ್ಧ ಹೋಳು ಮಾತ್ರ ತೊಗೊಂಡಿದ್ದೀನಿ. ಅರ್ಧ ಹೋಳಿನ ಹಣ್ಣಿನ ತಿರುಳನ್ನು ಒಂದು ಮಿಕ್ಸಿ ಜಾಡಿಗೆ ಹಾಕಿ ಒಂದು 4ರಿಂದ 5 ಏಲಕ್ಕಿನ ಹಾಕ್ತಾಯಿದ್ದೀನಿ. ಮತ್ತು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಬಟ್ಲಲ್ಲಿ ಇಟ್ಟಿದ್ದಂಥ ಬೆಲ್ಲದ ನೀರನ್ನು ಶೋಧಿಸ್ಕೊತಾ ಇದ್ದೀನಿ, ಕಸ ಕಡ್ಡಿ ಇದ್ದರೆ ಅಂತ. ಮತ್ತು ರುಬ್ಬಿದಂಥ ಹಣ್ಣಿನ ಮಿಶ್ರಣವನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ನಿಂಬೆ ಹೋಳನ್ನು ಸೇರಿಸ್ತಾ ಇದ್ದೀನಿ, ನಿಂಬೆ ರಸನ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲೋಟಕ್ಕೆ ತೆಗೆದಿಡ್ತಾ ಇದ್ದೀನಿ ನೈವೇದ್ಯಕ್ಕೆ ಅಂತ. ನೋಡಿ, ಬೆಲ್ಲದ ಪಾನಕ ಈಗ ರೆಡಿಯಾಗಿದೆ. ಇದನ್ನು ಪೂಜೆಗಿಡಬೇಕು, ಹಾಗಾಗಿ ಎತ್ತಿಟ್ಟಿದ್ದೀನಿ. ನೈವೇದ್ಯಕ್ಕೆ ಕೋಸಂಬರಿ ಮಾಡೋಣ ಅಂತ ಹೆಸರು ಕಾಳನ್ನ ತಗೊಂಡು ಹಳ್ಳಿಯಲ್ಲಿ ನಮ್ಮಮ್ಮ ಬೀಸಿದಂಥ ಹೆಸರು ಬೇಳೆ ಕಟ್ ಕಳಿಸಿದ್ರು. ಒಂದು ನೈಟು ಮುಂಚೆ ನೆನೆಹಾಕಿದ್ದೆ. ಈಗ ಅದನ್ನು ಚೆನ್ನಾಗಿ ಒಂದು 4ರಿಂದ 5 ಬಾರಿ ಚೆನ್ನಾಗಿ ವಾಶ್ ಮಾಡಿ ಸಿಪ್ಪೆಲ್ಲ ಕಡೆಗೆ ತೆಗೆದಾಕಿ ಮತ್ತು ಅದನ್ನು ಶೋಧಿಸ್ಕೊಂಡು ಒಂದು ½ ಆನ್ ಅವರ್ ಬಿಟ್ಟಿದ್ದೀನಿ. ನೋಡಿ, ಚೆನ್ನಾಗಿ ನೀರೆಲ್ಲ ಬಸ್ಕೊಂಡಿದೆ. ಅದೇ ಬೌಲಿಗೆ ಸಣ್ಣಗೆ ಹಚ್ಚಿರೋಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಮತ್ತು ತುರಿದ ಕ್ಯಾರೆಟನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಸಿ ಕಾಯಿ ತುರಿ ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದು 3ರಿಂದ 4 ಸಣ್ಣಗೆ ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ದಾಳಿಂಬೆ ಹಣ್ಣು ಕೂಡ ಸೇರಿಸಿದ್ದೀನಿ. ಒಂದು ಬೌಲ್ನಷ್ಟು ನೆನೆಸಿದ ಹೆಸರು ಬೇಳೆ ಕೂಡ ಸೇರಿಸಿದ್ದೀನಿ. ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನೇನು ಇಲ್ಲಿ ನಿಂಬೆ ರಸವನ್ನು ಹಾಕ್ಕೊಂಡಿಲ್ಲ, ಬರೀ ಉಪ್ಪು ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಈಗ ಪ್ರಸಾದಕ್ಕೂ ರೆಡಿಯಾಗಿದೆ. ಈಗ ಮನೆಯಲ್ಲಿ ಪೂಜೆ ಮಾಡ್ಕೊಂಡಿದ್ದೀನಿ. ಎಲ್ಲ ಹೂವು ಅಲಂಕಾರ ಎಲ್ಲ ಮಾಡಿ ನೈವೇದ್ಯಕ್ಕೆ ಕೋಸಂಬರಿ, ಬಾಳೆಹಣ್ಣು, ಪಾನಕ ಎಲ್ಲ ಇಟ್ಟು ನಾನು ಪೂಜೆ ಮುಗಿಸ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗಿದಾದ್ಮೇಲೆ ಸಂಜೆ ರಾಮನ ದೇವಸ್ಥಾನಕ್ಕೆ ಹೋಗಿದ್ವಿ, ನಾನು ನನ್ನ ಫ್ರೆಂಡು. ಅಲ್ಲಿ ನಮಸ್ಕಾರ ಮಾಡಿ ದರ್ಶನ ಮಾಡಿಕೊಂಡು ಮತ್ತು ಪ್ರಸಾದಕ್ಕೆ ಕೊಟ್ಟಿರೋ ಪ್ರಸಾದ ಇಸ್ಕೊಂಡು ಸ್ವಲ್ಪ ತಾಗೆ ಒಂದು 10 ನಿಮಿಷ ಕುತ್ಕೊಂಡು, ಇದು ನಮ್ಮ ಅಣ್ಣ ಕೊಟ್ಟ ಪ್ರಸಾದ ದೇವಸ್ಥಾನದಲ್ಲಿ, ಅದನ್ನು ಇಸ್ಕೊಂಡ್ಬಂದೆ. ಮಾರನೇ ದಿನ ಸಂಜೆ ಜಿ ಈವೆಂಟ್ ಕಾರ್ಯಕ್ರಮಕ್ಕೆ ಹೋಗೋಣ ಅಂತ ಕೂಪನ್ ಕೊಟ್ಟಿದ್ದರು. ಸೊ ಹಾಗಾಗಿ ನಾನು, ನನ್ನ ಮಗ, ನನ್ನ ಫ್ರೆಂಡು, ಫ್ಯಾಮಿಲಿ ಎಲ್ಲನ ಹೊರಟಿದ್ದೀವಿ ಜಿ ಈವೆಂಟ್ಗೆ ಹೋಗೋಣ ಅಂತ. ಹಿರಿಯೂರಿನ ತುಳಸಿ ಚೌಟ್ರಿಯಲ್ಲಿ ಈ ಕಾರ್ಯಕ್ರಮ ಆಯಿತು. ನೋಡಿ, ಎಂಟ್ರೆನ್ಸಲ್ಲೇ ಈ ಥರ ಎಲ್ಲ ಪೋಸ್ಟರ್ ಹಾಕಿ, ಇಲ್ಲಿ ತುಂಬಾ ಕ್ಲೌಡ್ ಇತ್ತು, ಫುಲ್ಲು ಎನರ್ಜೆಟಿಕ್ ಆಗಿತ್ತು. ನಾನು ನನ್ನ ಫ್ರೆಂಡು ಕೂಡ ಅಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ ಕೂಪನ್ ತಗೊಂಡು. ನೋಡಿ, ತುಂಬ ಕ್ಲೌಡ್ ಇದೆ ಒಳಗಡೆ ಹೋಗ್ಬೇಕಾದ್ರೆ. ಸೊ ಹೇಗೋ ಮಾಡಿ ಹೋದ್ವಿ. ಮತ್ತು ಹಿರಿಯೂರಲ್ಲಿ ಯಾರ್ಯಾರು ಡ್ಯಾನ್ಸ್ ಕ್ಲಾಸ್ ಇಟ್ಟಿದ್ದಾರೆ ಅವರು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು, ಅವ್ರದ್ದು ಕೂಡ ಚೆನ್ನಾಗಾಯಿತು. ಯಾರ್ಯಾರು ಡ್ಯಾನ್ಸ್ ಕ್ಲಾಸ್ ಕೊರಿಯೋಗ್ರಾಫರ್ ಇದ್ದಾರೋ ಅವರಿಗೆಲ್ಲ ಜಿ ಕನ್ನಡ ಈವೆಂಟಿಂದ ಪ್ರೈಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿದರು. ನಿಮ್ಮೊಂದಿಗೆ ಜಿ ಕನ್ನಡ ಕಾರ್ಯಕ್ರಮದ ಆ್ಯಂಕರ್ ಆದಂಥ ನಮ್ಮ ಮಹಾನಟಿ ಶೋ ಪ್ರಖ್ಯಾತರಾದ ಗಗನ್ ಅವರು ಈ ಕಾರ್ಯಕ್ರಮದ ಆ್ಯಂಕರ್ ಮಾಡಿದರು. ಸೊ ಅಲ್ಲಿರುವಂಥ ಪಬ್ಲಿಕ್ಸ್ನೆಲ್ಲ ಅವರೇ ಚೂಸ್ ಮಾಡಿ
ಮಾತಾಡಿದರು. ಜಿ ಕನ್ನಡದ ಅಭಿಪ್ರಾಯವೇನು, ನಿಮ್ಮ ಅನಿಸಿಕೆ ಏನು ಅಂತ ನಾನು ಕೂಡ ಮಾತಾಡಿದೆ. ಸೊ ಆ್ಯಂಕರ್ ಜೊತೆ ಮಾತಾಡಿದ ಕ್ಷಣ ತುಂಬ ಸ್ಪೆಷಲ್ ಆಗಿತ್ತು. ಸೊ ತುಂಬಾ ಖುಷಿ ಕೊಡ್ತು. ಅಲ್ಲಿರೋಂಥ ನಾನು ಕೂಡ ಜಿ ಕನ್ನಡದ ಅಭಿಪ್ರಾಯವನ್ನು ಖುಷಿಯನ್ನು ನಾನು ಹಂಚ್ಕೊಂಡೆ ಅವ್ರ ಜೊತೆ. ತುಂಬ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಮಾತಾಡಿದ್ದು. ಅವ್ರ ಜೊತೆ ಮಾತಾಡಿದವ್ರಿಗೆಲ್ಲ ಜಿ ಪವರ್ ಬ್ಯಾಗನ್ನು ಗಿಫ್ಟಾಗಿ ಕೊಟ್ಟರು. ನೋಡಿ ಎಷ್ಟು ಕ್ಲೌಡ್ ಇದೆ ಅಂತ, ತುಂಬ ಜನನೂ ಸೇರಿದರು ಕೂಡ. ಮತ್ತು ನಮ್ಮ ಆ್ಯಂಕರ್ ಗಗನವರು ಅಲ್ಲಿ ಡ್ಯಾನ್ಸನ್ನು ಮಾಡಿದರು. ಮತ್ತು ನಮ್ಮ ಟಿ ವಿ ಸೀರಿಯಲ್ ಆಕ್ಟ್ರೆಸ್ ಕೂಡ ಬಂದಿದ್ದರು. ಬ್ರಹ್ಮಗಂಟು ಸೀರಿಯಲ್ ತಂಡ ಮತ್ತು ಕಾಮಿಡಿ ಕಿಲಾಡಿಗಳು, ಸರಿಗಮಪದಲ್ಲಿ ಇರೋವಂಥವ್ರು ಎಲ್ಲ ಬಂದಿದ್ದರು. ಸೊ ಅಲ್ಲಿ ಏನು ಮಾತಾಡಿದರು, ಅದೆಲ್ಲ ಏನಾಯಿತು ಅಂತ ನೀವೇ ಇದನ್ನು ಟಿ ವಿಯಲ್ಲಿ ನೋಡಬೇಕು. ಮತ್ತು ಅಲ್ಲಿರೋಂಥ ಬಂದಿರೋಂಥ ದಂಪತಿಗಳೆಲ್ಲ ಆಯ್ಕೆ ಮಾಡಿ ಅಲ್ಲಿ ಗೇಮನ್ನು ಆಡಿಸಿದ್ರು. ಯಾವ ಗೇಮು ಏನು ಅಂತ ಕೂಡ ನೀವು ಟಿ ವಿಯಲ್ಲೇ ನೋಡಬೇಕು. ಮುಗಿದಾದಮೇಲೆ ಕೂಪನ್ ಕೊಟ್ಟಿದ್ರಲ್ವ, ಸೊ ಹಾಗಾಗಿ ಆ ಲಕ್ಕಿ ಡಿಪ್ನಲ್ಲಿ ನನ್ನ ಫ್ರೆಂಡ್ಸಿಗೂ ಕೂಡ ವಿನ್ ಆದರು. ಅವರಿಗೆ ಸೀರೆ ಕೂಡ ಸಿಕ್ತು. ಸೊ ಇದು ನೋಡಿ ಆ ಮೂಮೆಂಟ್ನ. ಮತ್ತು ಇನ್ನೊಬ್ಬರು ಫ್ರೆಂಡು ಸುಮಾ ಅಂತ, ಇವ್ರಿಗೂ ಕೂಡ ಲಕ್ಕಿ ಡಿಪ್ಪಲ್ಲಿ ವಿನ್ ಆಗಿ ಅವ್ರಿಗೂ ಕೂಡ ಒಳ್ಳೆ ಗಿಫ್ಟು ಸ್ಯಾರಿ ಸಿಕ್ತು. ಸೊ ಇಬ್ಬರು ಫ್ರೆಂಡಿಗೆ ಸ್ಯಾರಿ ಸಿಕ್ತು ನೋಡಿ. ಅದೇ ಸೀರೆ ಇದು, ತುಂಬ ಚೆನ್ನಾಗಿತ್ತು. ಇನ್ನೂ ಪ್ರೋಗ್ರಾಮ್ ನಡೀತಾ ಇತ್ತು, ತುಂಬ ಲೇಟ್ ಆಯಿತು ಅಂತ ನಾವು ವಾಪಸ್ಸು ಮನೆಗೆ ರಿಟರ್ನ್ ಬಂದ್ವಿ. ತುಂಬ ಜನ ಸೇರಿದರು, ತುಂಬ ಚೆನ್ನಾಗಾಯಿತು ಫಂಕ್ಷನು ಕೂಡ. ನಿಮಗೆ ಯಾವ ಪಾರ್ಟ್ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.